ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 20 ಮೈತ್ರೇಯ ವಿದುರ ಸಂವಾದ. ಇದರಿಂದ 18ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 18. ಸಸರ್ಜಚ್ಛಾಯಯ ವಿದ್ಯಾಂ ಪಂಚಪರ್ವಾಣಮಗ್ರತಃ ತಾಮಿಸ್ರ ಮಂಧತಾಮಿಸ್ರಂ ತಮೋಮೋಹೋ ಮಹಾತಮಃ. ಅನುವಾದ. ಮೊದಲು ಬ್ರಹ್ಮನು ತನ್ನ ಛಾಯೆಯಿಂದ ಬದ್ಧಾತ್ಮರುಗಳ ತಮೋಗುಣದ ಆವರಣವನ್ನು ಸೃಷ್ಟಿಸಿದನು. ಅವುಗಳ ಸಂಖ್ಯೆ 5. ಅವು ಯಾವುವೆಂದರೆ ತಾಮಿಸ್ರ, ಅಂಧತಾಮಿಸ್ರ, ತಮಸ್, ಮೋಹ ಮತ್ತು ಮಹಾಮೋಹ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಗರ್ಭೋದಕ ಸಾಗರದ ಮೇಲೆ ಮಲಗಿರುವಂತಹ ಆ ದೇವೋತ್ತಮ ಪರಮಪುರುಷ ಬ್ರಹ್ಮನ ಹೃದಯವನ್ನು ಪ್ರವೇಶ ಮಾಡಿದಾಗ ಬ್ರಹ್ಮ ತನ್ನ ಬುದ್ಧಿಶಕ್ತಿಯನ್ನು ಧಾರಣೆ ಮಾಡ್ಕೊಳ್ತಾನೆ. ಈಗ ಬುದ್ಧಿ ಅನ್ನೋದು ಹೇಗೆ ಬಂತು ಅಂದರೆ, ಭಗವಂತ ಅವನು ಹೃದಯದ ಒಳಗಡೆ ಪ್ರವೇಶ ಮಾಡಿದಾಗ ಆ ಬುದ್ಧಿಶಕ್ತಿಯನ್ನು ಅವನು ಧಾರಣೆ ಮಾಡ್ಕೊಳ್ತಾನೆ. ಹಾಗೆ ಪಡೆದಂಥ ಬುದ್ಧಿಶಕ್ತಿಯಿಂದ ಬ್ರಹ್ಮಾಂಡವನ್ನ ಅದು ಹೇಗಿತ್ತೋ ಹಾಗೆ ಸೃಷ್ಟಿ ಮಾಡೋದಕ್ಕೆ ಶುರು ಮಾಡ್ತಾನೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಈ ಶ್ಲೋಕದಲ್ಲಿ ಮೊದಲು ಬ್ರಹ್ಮ ಏನ್ ಮಾಡ್ದ? ತನ್ನ ಛಾಯೆಯಿಂದ, ಈಗ ನೋಡಿ ಅವನಲ್ಲಿರುವಂಥ ಒಂದೊಂದು ಭಾಗದಿಂದ ಏನೇನೆಲ್ಲ ಹೇಗೆ ಸೃಷ್ಟಿ ಮಾಡ್ತಾನೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇಲ್ಲಿ ಈ ಲೋಕಗಳಾಗಿರ್ಬೋದು, ಇಲ್ಲಿರುವಂಥ ಜನಗಳು, ಇದೆಲ್ಲ ಹೇಗೆ ಸೃಷ್ಟಿ ಆಯಿತು ಅನ್ನೋದನ್ನ ಈಗ ಒಂದೊಂದಾಗಿ ಹೇಳ್ತಾ ಹೋಗ್ತಾರೆ. ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಮೊದಲು ತನ್ನ ಛಾಯೆಯಿಂದ ಬದ್ಧಾತ್ಮರುಗಳ ತಮೋಗುಣದ ಆವರಣವನ್ನು ಸೃಷ್ಟಿ ಮಾಡ್ತಾನೆ. ಈಗ ನಮ್ಮಲ್ಲಿ ತಮೋಗುಣ ಇದೆಯಲ್ಲ, ಆ ಒಂದು ಆವರಣ ಹೇಗೆ ಸೃಷ್ಟಿಯಾಯಿತು ಅಂತಂದರೆ ಬ್ರಹ್ಮನ ಛಾಯೆಯಿಂದ ಸೃಷ್ಟಿಯಾಗಿರುವಂಥದ್ದು. ಯಾವುದು? ತಮೋಗುಣದ ಆವರಣ. ಅದು 5 ಇದೆ ಅಂತ ಹೇಳಿದ್ದಾರೆ. ಅದು ಯಾವ್ದು ಅಂತಂದರೆ ತಾಮಿಸ್ರ, ಅಂಧತಾಮಿಸ್ರ, ತಮಸ್, ಮೋಹ ಮತ್ತು ಮಹಾಮೋಹ. 5 ತಮೋಗುಣದ ಆವರಣಗಳನ್ನು ಸೃಷ್ಟಿ ಮಾಡ್ತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಈಗ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ಭಾವಾರ್ಥದಲ್ಲಿ ತಿಳ್ಕೊಳ್ಳೋಣ. ಇಂದ್ರಿಯ ತೃಪ್ತಿಯನ್ನು ಹೊಂದಲು ಜಗತ್ತಿಗೆ ಬರುವ ಬದ್ಧಾತ್ಮರುಗಳು ಅಥವಾ ಜೀವಿಗಳು ಆರಂಭದಲ್ಲಿ 5 ವಿವಿಧ ಸ್ಥಿತಿಗಳಲ್ಲಿ ಆವೃತರಾಗಿರುತ್ತಾರೆ. ಮೊದಲನೆಯ ಸ್ಥಿತಿಯು ತಾಮಿಸ್ರದ ಆವರಣದ ಅಥವಾ ಕ್ರೋಧ. ಪ್ರತಿಯೊಬ್ಬ ಜೀವಿಗೂ ಸಹಜವಾಗಿಯೇ ಸ್ವಲ್ಪ ಸ್ವಾತಂತ್ರ್ಯವಿದೆ, ಆದರೆ ತಾನೂ ಕೂಡ ಪರಮಪ್ರಭುವಿನ ಹಾಗೆ ಸುಖಿಸಬಹುದು ಎಂದು ಬದ್ಧಾತ್ಮನು ಆಲೋಚಿಸುವುದು ಅವನಿಗಿರುವ ಅಲ್ಪ ಸ್ವಾತಂತ್ರ್ಯದ ದುರುಪಯೋಗವಾಗುತ್ತದೆ. ಪರಮಪ್ರಭುವಿನ ಹಾಗೆ ನಾನು ಕೂಡ ಏಕೆ ಮುಕ್ತ ಸುಖಿಯಾಗಿರಬಾರದು ಎಂದು ಆಲೋಚಿಸುವುದು ಅವನ ಸಹಜ ಸ್ವರೂಪದ ವಿಸ್ಮೃತಿಯಾಗಿದ್ದು ಅದು ಅವನ ಕ್ರೋಧ ಅಥವಾ ದ್ವೇಷದಿಂದ ಉಂಟಾದದ್ದು. ನೋಡಿ, ಇಲ್ಲಿ ಗುರುಗಳು ಏನು ಮಾಡ್ತಾ ಇದ್ದಾರೆ, ಒಂದೊಂದು ತಮೋಗುಣದ ಆವರಣವನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದನ್ನು ನಮ್ಮ ಜೀವನದಲ್ಲಿ ನಾವು ಹೇಗೆ ಇದನ್ನು ತಗೊಳ್ಳೋದು ಅಂತಂದ್ಬಿಟ್ಟು, ಈಗ ನಾವು ಅಂದರೆ ಬದ್ಧಾತ್ಮರು ಅಥವಾ ಜೀವಿಗಳು ಅಂತ ನಾವೇನು ಹೇಳ್ತೀವೋ, ಅವರು ಇಂದ್ರಿಯ ತೃಪ್ತಿಯನ್ನು ಪಡಿಬೇಕು ಅಂತಾನೆ ಈ ಜಗತ್ತಿಗೆ ಬರುವಂಥ ನಮ್ಮಂಥ ಬದ್ಧಾತ್ಮರುಗಳು. ಅಂದರೆ ಏನು? ನಾನು ಈ ಇಂದ್ರಿಯಗಳಿಗೆಲ್ಲ ಸುಖ ಕೊಡಬೇಕು, ನಾನು ಇದನ್ನೆಲ್ಲ ಭೋಗಿಸ್ಬೇಕು ಅನ್ನುವಂಥ ಇಚ್ಛೆ ಬಂದ ಕಾರಣದಿಂದನೇ ನಾವು ಈ ಜಗತ್ತಿಗೆ ಬರೋದು, ಆಯಿತಾ? ಆ ರೀತಿ ಬರುವಂಥ ಬದ್ಧಾತ್ಮರುಗಳು ಆರಂಭದಲ್ಲಿ ಈ 5 ಬೇರೆ ಬೇರೆ ಸ್ಥಿತಿಗಳಲ್ಲಿ ಆವೃತರಾಗಿರ್ತಾರೆ. ಇದನ್ನ ಇಲ್ಲಿ ಸ್ಥಿತಿಗಳು ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಹುಟ್ಟಿದ ಮೇಲೆ ಈ 5 ರೀತಿಯ ಸ್ಥಿತಿಗಳಿಗೂ ಕೂಡ ನಾವು ಆವೃತವಾಗಿರ್ತೀವಿ. ಮೊದಲನೇ ಸ್ಥಿತಿ ಯಾವುದು? ತಾಮಿಸ್ರದ ಆವರಣ, ಅಥವಾ ಅದಕ್ಕೆ ಇನ್ನೊಂದು ಹೆಸರು ಏನು ಅಂತಂದರೆ ಕೋಪ ಅಂತ ಅರ್ಥ. ತಾಮಿಸ್ರ ಅಂತಂದರೆ ಕ್ರೋಧ, ಕೋಪ ಅಂತಂದ್ಬಿಟ್ಟು ಅರ್ಥ. ಪ್ರತಿಯೊಬ್ಬ ಜೀವಿಗೂ ಕೂಡ ಭಗವಂತ ಸ್ವಲ್ಪ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ, ಆಯಿತಾ? ನಮಗೆ ಯೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ, ಅಥವಾ ಯಾವ್ದು ಸರಿ ಯಾವ್ದು ತಪ್ಪು ಅಂತ ತಿಳ್ಕೊಳ್ಳೋದು, ಅಥವಾ ಯಾವುದನ್ನು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳುವಷ್ಟು, ಅಂದರೆ ಸ್ವಲ್ಪ ಸ್ವಾತಂತ್ರ್ಯ ಅಂತ ಅದಕ್ಕೆ ಹೇಳ್ತಾರೆ.
ಆದರೆ ನಾನು ಕೂಡ ಭಗವಂತನ ಹಾಗೆ ಸುಖವನ್ನು ಪಡಬೇಕು ಅಂತ ಆಲೋಚನೆ ಮಾಡೋದಿದೆಯಲ್ಲ, ಇದು ಭಗವಂತ ನಮಗೆ ಕೊಟ್ಟಿರುವಂಥ ಸ್ವಾತಂತ್ರ್ಯವನ್ನು ನಾವು ದುರುಪಯೋಗವನ್ನು ಪಡಿಸ್ಕೊಳ್ತಾ ಇದ್ದೀವಿ ಅಂತ ಅರ್ಥ. ಈಗ ಒಬ್ಬ ಫ್ಯಾಕ್ಟ್ರಿಗೆ ಯಜಮಾನ ಇರ್ತಾನೆ, ಅವನೇನು ಮಾಡ್ತಾನೆ, ಸ್ವಲ್ಪ ಸ್ವಾತಂತ್ರ್ಯ ಕೊಡ್ತಾನೆ, ಆಯಿತು ನೀನು ಇದನ್ನೆಲ್ಲ ನೋಡ್ಕೋ ಅಂತಂದ್ಬಿಟ್ಟು. ಆದರೆ ಇದನ್ನು ನೋಡ್ಕೋ ಅಂತ ಹೇಳಿದ್ದಾನೆ ಅಷ್ಟೇ, ಆದರೆ ಅದರಿಂದ ಬರುವಂಥದ್ದ ಒಂದು ಲಾಭ ಆಗಿರ್ಬೋದು, ಆ ಒಂದು ಇನ್ಕಮ್ ಏನಿದೆಯೋ ಅದನ್ನು ನಾನೇ ತಗೊಳ್ಬೇಕು ಅಂತಂದಾಗ ಅದು ನಾನು ಅಲ್ಪ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದನ್ನು ದುರುಪಯೋಗ ಪಡಿಸ್ಕೊಂಡಂಗೆ ಆಗಲಿಲ್ವಾ? ಆಯಿತು ತಾನೇ? ಅದೇ ರೀತಿ ಭಗವಂತ ನಮಗೆ ಸ್ವಲ್ಪ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ, ಆದರೆ ಭಗವಂತನ ಹಾಗೆ ನಾವು ಕೂಡ ಸುಖ ಪಡಬೇಕು ಅಂತ ಯೋಚನೆ ಮಾಡ್ತೀವಲ್ವಾ, ಅದು ನಾವು ಭಗವಂತ ಕೊಟ್ಟಿರುವಂಥ ಅಲ್ಪ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸ್ಕೊಂಡ ಹಾಗೆ ಅದು ಅಂತ ಹೇಳ್ತಾ ಇದ್ದಾರೆ. ನಾವೇನು ಯೋಚನೆ ಮಾಡ್ತೀವಿ, ಆ ಭಗವಂತನ ಹಾಗೆ ನಾನು ಕೂಡ ಮುಕ್ತನಾಗಿ ಸುಖಿಯಾಗಿರ್ಬೇಕು, ನನಗೇನು ಬೇಕೋ ಅದನ್ನೆಲ್ಲ ನಾನು ಪಡ್ಕೋಬೇಕು, ಎಂಜಾಯ್ ಮಾಡಬೇಕು. ಆ ರೀತಿ ಭಗವಂತ ಹೇಗೆ ಸ್ವತಂತ್ರನಾಗಿದ್ದಾನೋ ಆ ರೀತಿ ನಾನು ಕೂಡ ಮುಕ್ತವಾಗಿ ಸುಖಿಯಾಗಿರಬೇಕು ಅಂತ ಆಲೋಚನೆ ಮಾಡೋದಿದೆಯಲ್ಲ, ಇದೇನು ಅಂತಂದರೆ ನನ್ನ ಸಹಜವಾದ ಒಂದು ಸ್ವರೂಪ ಇರುತ್ತೆ. ನಾನು ಯಾರು ಏನು ಅನ್ನೋದನ್ನೇ ಮರೆತು ಹೋಗೋದು, ನಾನು ಭಗವಂತನ ಸೇವಕ ಅದನ್ನೇ ಮರೆತು ಭಗವಂತನ ಸರಿಸಮಾನ ಆಗಿ ನಾನು ಕೂಡ ಅವನು ಹಾಗೇನೆ ಸುಖ ಪಡಬೇಕು ಅಂತ ಯೋಚನೆ ಮಾಡ್ತೀವಲ್ವಾ, ಇದು ತಪ್ಪು. ಅದು ಸಹಜ ಸ್ವರೂಪದ ವಿಸ್ಮೃತಿ. ಅಂದರೆ ನಾನು ಯಾರು ಅನ್ನೋದನ್ನೇ ನಾನು ಮರೆತು, ಅದು ಯಾಕಾಗಿದೆ ನನಗೆ ಅಂತಂದರೆ ಕೋಪದಿಂದ ಅಥವಾ ದ್ವೇಷದಿಂದ. ಈಗ ನೋಡಿ, ಭಗವಂತ ಯಾರು, ನಾನು ಯಾರು, ಇದು ನನಗೆ ನೆನಪಿರಬೇಕು. ಆವಾಗ ಆ ಅಲ್ಪ ಸ್ವಾತಂತ್ರ್ಯವನ್ನು ನಾನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತೀನಿ. ಈಗ ನಾನು ಯಾರು ಅನ್ನೋದು, ನನ್ನ ಸ್ವರೂಪ ಏನು ಅನ್ನೋದೇ ನಾನು ಮರೆತು ಹೋಗಿರೋ ಕಾರಣದಿಂದ ನಾನು ಭಗವಂತನ ಬಗ್ಗೆ ಕೋಪ ಮಾಡ್ಕೊಳ್ತೀನಿ. ಯಾಕೆ? ಅವನು ಮಾತ್ರ ಎಲ್ಲವನ್ನ ಭೋಗಿಸ್ಬೋದು, ನಾನು ಯಾಕೆ ಭೋಗಿಸ್ಬಾರ್ದು? ಅಲ್ಲಿ ದ್ವೇಷನೂ ಬಂತು, ಕೋಪನೂ ಬಂತು ಅಲ್ವಾ ನನಗೆ. ಇದು ಯಾಕಾಯಿತು? ನನ್ನ ಬಗ್ಗೆ ನನಗೆ ತಿಳುವಳಿಕೆ ಇಲ್ಲದೆ ಇರೋ ಕಾರಣದಿಂದ ನನಗೆ ಅವನ ಮೇಲೆ ಕೋಪ ಬರ್ತಾ ಇದೆ, ಅವನ ಮೇಲೆ ನನಗೆ ದ್ವೇಷ ಬರ್ತಾ ಇದೆ. ಜೀವಿಯು ಶಾಶ್ವತವಾಗಿ ಪರಮಪ್ರಭುವಿನ ಅವಿಭಾಜ್ಯ ದಾಸನಾಗಿರುವುದರಿಂದ ಸಹಜವಾಗಿಯೇ ಅವನು ಭಗವಂತನಿಗೆ ಸಮಾನನಾದ ಭೋಗಿಯಾಗಿರಲು ಎಂದಿಗೂ ಸಾಧ್ಯವಿಲ್ಲ. ಅವನು ಇದನ್ನು ಮರೆತು ಭಗವಂತನಲ್ಲಿ ಒಂದಾಗಲು ಪ್ರಯತ್ನಿಸಿದಾಗ ಅವನ ಸ್ಥಿತಿಯನ್ನು ತಾಮಿಸ್ರ ಎನ್ನಲಾಗುತ್ತದೆ. ನೋಡಿ, ಇಲ್ಲಿ ಗುರುಗಳು ಎಷ್ಟು ನೀಟಾಗಿ ಹೇಳಿದ್ದಾರೆ. ಏನು ಅಂದರೆ, ಒಬ್ಬ ಜೀವಿಯಾಗಿರೋನು ಶಾಶ್ವತವಾಗಿ ಆ ಭಗವಂತನ ಅವಿಭಾಜ್ಯ ದಾಸ ಅನ್ನೋದು ಬಿಟ್ಟರು ಬೇರೆ ಏನೂ ಅಲ್ಲ. ಭಗವಂತನ ದಾಸ ಒಬ್ಬ ಜೀವಿ ಆಗಿರುವನು, ಆಯಿತಾ. ಅವನಿಂದ ದೂರ ಆಗೋದಕ್ಕಾಗದೇ ಇಲ್ಲ. ಅಷ್ಟು ಒಂದು ಅನ್ಯೋನ್ಯವಾಗಿ ಅವನು ಭಗವಂತನ ಜೊತೆ ದಾಸನಾಗಿರ್ತಾನೆ. ಸಹಜವಾದ ಒಂದು ಸ್ವರೂಪ ಯಾವುದು ಅಂತಂದರೆ ನಾವು ಭಗವಂತನ ದಾಸರಾಗಿರುವಂಥದ್ದು. ಆದರೆ ಈ ರೀತಿ ದಾಸನಾಗಿರುವಂಥವನು ಭಗವಂತನಿಗೆ ಸಮಾನನಾಗಿ ಭೋಗಿಯಾಗಿರೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಈಗ ಒಂದು ಕಂಪನಿಯ ಮಾಲೀಕ ಇನ್ನೊಬ್ಬ ಪಿಒನ್ ಅಂತ ಇಟ್ಕೊಳ್ಳಿ, ಅವನು ಇವನು ಒಂದೇ ಆಗೋದಕ್ಕೆ ಸಾಧ್ಯ ಆಗುತ್ತಾ? ಇವನು ಭೋಗಿಸುವಷ್ಟು ಅವನು ಭೋಗಿಸೋದಕ್ಕಾಗತ್ತಾ? ಇಲ್ಲ. ಇವನು ಯಜಮಾನ, ಅವನಿಗೆ ಈ ಇಡೀ ಫ್ಯಾಕ್ಟ್ರಿಯಿಂದ ಏನು ಗಳಿಕೆ ಬರುತ್ತೋ, ಇನ್ಕಮ್ ಬರುತ್ತೋ ಅದನ್ನೆಲ್ಲ ಅವನು ಭೋಗಿಸೋದಕ್ಕೆ ಆಗುತ್ತೆ. ಅದೇ ಒಬ್ಬ ಪಿಒನ್ ಏನು ಮಾಡ್ತಾನೆ, ತನಗೆ ಏನು ಸಂಬಳ ಬರುತ್ತೋ ಅದನ್ನು ಭೋಗಿಸ್ಬೋದೇ ಹೊರತು ಈ ಕಂಪನಿಯ ಮಾಲೀಕನ ಜೊತೆಯಾಗಿ ಸರಿಸಮಾನವಾಗಿ ಅವನು ಭೋಗಿಸೋದಕ್ಕಾಗತ್ತಾ? ಇಲ್ಲ. ಜಗಜಾಂತರ ವ್ಯತ್ಯಾಸ ಇರುತ್ತೆ ಅವನಿಗೂ ಇವನಿಗೂ ಅಲ್ವಾ. ಅದೇ ರೀತಿ ಭಗವಂತನಿಗೂ ನಮಗೂ ತುಂಬಾ ಡಿಫ್ರೆನ್ಸ್ ಇದೆ. ಅವನು ನಮ್ಮ ಒಡೆಯ, ನಾವು ಅವನ ದಾಸ. ಇದನ್ನು ನಾವು ಯಾವತ್ತೂ ನೆನ್ಪಿಟ್ಕೋಬೇಕು. ಇದನ್ನು ಮರೆತು ಭಗವಂತನಲ್ಲೇ ನಾವು ಒಂದಾಗ್ಬಿಡ್ಬೇಕು, ಅವನ ಥರನೇ ನಾವಿರಬೇಕು ಅಂತ ನಾವೇನಾದರೂ ಪ್ರಯತ್ನ ಮಾಡಿದ್ರೆ ಅವನ ಸ್ಥಿತಿಯನ್ನು ಇಲ್ಲಿ ತಾಮೆಸ್ರ ಅಂತ ಕರೀತಾರೆ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಕ್ಷೇತ್ರದಲ್ಲಿ ಕೂಡ ಜೀವಿಯು ಈ ತಾಮಿಸ್ರ ಮನೋಭಾವದಿಂದ ಪಾರಾಗುವುದು ಕಷ್ಟಕರವಾದುದು. ಐಹಿಕ ಬದುಕಿನ ಸಂಕೋಲೆಯಿಂದ ಪಾರಾಗಲು ಪ್ರಯತ್ನಿಸುವಾಗ ಅನೇಕರು ಪರಮಾತ್ಮನೊಂದಿಗೆ ಒಂದಾಗಲು ಬಯಸುತ್ತಾರೆ. ಅವರ ಪಾರಮಾರ್ಥಿಕ ಚಟುವಟಿಕೆಗಳಲ್ಲಿ ಕೂಡ ತಾಮಿಸ್ರದ ಈ ಕೀಳು ಮನೋಭಾವ ಮುಂದುವರಿಯುತ್ತದೆ. ನೋಡಿ, ಇಲ್ಲಿ ಈಗ ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ನಾವು
ಸಾಧನೆ ಮಾಡ್ತಾ ಇರ್ತೀವಲ್ವಾ, ಆ ಕ್ಷೇತ್ರದಲ್ಲಿ ಕೂಡ ಈ ಜೀವಿ ಆಗಿರುವಂಥವನು ಈ ತಾಮಿಸ್ರ ಮನೋಭಾವದಿಂದ ಪಾರಾಗೋದು ತುಂಬ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಐಹಿಕದಲ್ಲಿ ಬಿದ್ದಿರೋರಂತೂ ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ, ಅವರು ತಾಮಿಸ್ರ ಸ್ಥಿತಿಯಲ್ಲಿ ಇರ್ತಾರೆ. ಆದರೆ ಆಧ್ಯಾತ್ಮಿಕದಲ್ಲಿ ಮುಂದುವರಿತಾ ಇರೋರು ಕೂಡ ಕೆಲವರು ಈ ರೀತಿಯ ಒಂದು ಮನೋಭಾವದಿಂದ ಪಾರಾಗೋದು ತುಂಬ ಕಷ್ಟ. ಯಾಕಂದರೆ ಅವರು ಕೂಡ ಭಗವಂತನ ಜೊತೆಗೆ ಒಂದಾಗ್ಬಿಡ್ಬೇಕು ನಾನಂತ ಇಷ್ಟಪಡ್ತಾರೆ. ಮತ್ತು ಅವ್ರ ಚಟುವಟಿಕೆಗಳಿರುತ್ತಲ್ಲ ಅದು ಕೂಡ ಈ ರೀತಿಯ ಒಂದು ತಾಮಿಸ್ರದ ಒಂದು ಕೀಳು ಮನೋಭಾವದಿಂದನೇ ಮುಂದುವರಿಯುತ್ತೆ. ಅಂದರೆ ಭಗವಂತನ ಹತ್ರ ಇರೋದು ನನ್ನ ಹತ್ರನೂ ಇರಬೇಕು, ನಾನು ಆ ರೀತಿ ಭೋಗಿಸ್ಬೇಕು, ನಾನು ಅವನ ಥರನೇ ಆಗ್ಬಿಡ್ಬೇಕು, ಅವನಲ್ಲೇ ಒಂದಾಗಬೇಕು ಅಂತೆಲ್ಲ ಯೋಚನೆ ಮಾಡ್ತಾರಲ್ಲ, ಅದು ಕೂಡ ತಾಮಿಸ್ರ ಸ್ಥಿತಿ ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.